ನಮಸ್ಕಾರ. ನಾನು ನಿಮ್ಗೆ ಅತ್ಯುತ್ತಮವಾದಂಥ ಒಂದು ರೆಮಿಡಿ ಹೇಳಿಕೊಡ್ತಾ ಇದ್ದೀನಿ. ಲಕ್ಷಾಧೀಶರಾಗಲು, ಕೋಟ್ಯಾಧಿಪತಿಗಳಾಗಲು ಯಾರಿಗಿಚ್ಛೆ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಸಂಪಾದನೆ ಮಾಡಬೇಕೆಂಬುದು ಆಸೆ ಇರುತ್ತೆ. ಸಂಪಾದನೆ ಮಾಡಿ ದುಡ್ಡು ಕೂಡಿ ಹಾಕಿ ಲಕ್ಷಾಧೀಶರಾಗಬೇಕು, ಕೋಟ್ಯಾಧಿಪತಿಗಳಾಗಬೇಕೆನ್ನೋ ಭಾವನೆ ಎಲ್ಲರಲ್ಲಿ ಇದ್ದೇ ಇರುತ್ತದೆ. ಆಗಲು ತಾವೇನು ಮಾಡಬೇಕು ಅನ್ನೋದನ್ನು ಸವಿಸ್ತರವಾಗಿ ಹೇಳಿಕೊಡ್ತಾ ಇದ್ದೀನಿ. ಚಾಚು ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಿಂದ ಮಾಡಿದ್ದೇ ಆದಲ್ಲಿ, ನಿರಂತರವಾಗಿ ಮಾಡಿದ್ದೇ ಆದಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯದಿಂದ ದೂರಾಗಿ ಸಂಪದ್ಭರಿತರಾಗಿ ಲಕ್ಷಾಧೀಶರಾಗಿ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದು ನಂಬಿದ್ದೇನೆ. ಹೇಳೋದಕ್ಕಿಂತ ಮುಂಚೆವಾಗಿ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂದಿದು 2ನೇ ಚಾನಲ್ ಆಗಿರುತ್ತದೆ. ಮಾಡಿಕೊಂಡು ನೋಡಿ, ಶೇರ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಬಹುದು, ಲೈಕ್ ಮಾಡಿ. ಇವತ್ತು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಂತಂದರೆ, ಲಕ್ಷಾಧಿಪತಿಗಳಾಗಲು ಚಿಕ್ಕದಾಗಿ ಪರಿಹಾರ ಮಾಡ್ಕೊಂಡು ದೊಡ್ಡದಾಗಿ ನೀವು ಲಾಭ ಪಡಿಬಹುದು. ಅದೇನಂತ ಹೇಳಿದ್ರೆ, ಬಿಳಿ ಎಳ್ಳು, ಗೋಧಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪ ಇವನು ತೆಗೆದುಕೊಂಡು ಬಂದು ಬಿಳಿ ಎಳ್ಳನ್ನು ಹದವಾಗಿ ಹುರಿದು, ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಹುರಿದು, ಪ್ರಮಾಣ ತಮ್ಮ ಆಯ್ಕೆ, ಹುರಿದು ತುಪ್ಪದಲ್ಲಿ ಬೆಲ್ಲವನ್ನು ಕರಗಿಸಿ ಹಿಟ್ಟು ಮತ್ತು ಬಿಳಿ ಎಳ್ಳನ್ನು ಕಲಿಸಿ ಸರಿಯಾಗಿ ಹದವಾಗಿ ಉಂಡೆ ಸೈ ಬರುವ ಹಾಗೆ ಪಾಕ ತಯಾರಿಸಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆರಿದ ನಂತರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಬಂದು ಸ್ವಲ್ಪ ಬಿಸಿಲಿಗೆ ಆರಿಡಬೇಕು, ಅಂಟಬಾರದು ಅಂತ ಹೇಳ್ಬಿಟ್ಟು. ನಂತರ ಪ್ರತಿದಿನ ಇದು ಮಾಡಬೇಕಾದ ಯಾವತ್ತು ಗುರುವಾರ ದಿವಸ, ಗುರುವಾರ ಮಾಡಿ ಶುಕ್ರವಾರದಿಂದ ಪ್ರಾರಂಭ ಮಾಡಬೇಕಾದ್ದು. ಇಲ್ಲಿಗೆ ತಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲಿ ತೆಗೆದುಕೊಂಡು ಹೋಗಿ ಅರಳಿ ಮರ ಮತ್ತು ಹತ್ತಿ ಮರ ಇರ್ತಕ್ಕಂಥ ಜಾಗಗಳಿಗೆ ಹೋಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೋಬೇಕು. ನಾವು ಅರಳಿ ಮರ ಮತ್ತು ಹತ್ತಿ ಮರ ಇರ್ತಕ್ಕಂಥ ಜಾಗಕ್ಕೆ ಹೋಗಿ, ಅಂದರೆ ಬುಡದಲ್ಲಿ ಇರ್ತಕ್ಕಂಥ ಇರುವೆಗಳಿಗೆ ಗೂಡಿಗೆ ಆ ಉಂಡೆಯನ್ನು ಚಿಕ್ಕ ಉಂಡೆಯನ್ನು ಮಾಡಿರ್ತಾರಲ್ಲ ಆ ಉಂಡೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಪಣೆ ಮಾಡಬೇಕು. ಶುದ್ಧವಾದ ಮನಸ್ಸು ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳು ತೀರಿ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಬರ್ತೀರ. ಹಣದ ಅರಿವು ಹೆಚ್ಚಾಗುತ್ತದೆ ಮತ್ತು ಬರಬೇಕಾದ ದುಡ್ಡು ಸಕಾಲಕ್ಕೆ ಬರುತ್ತದೆ. ಕೊಡಬೇಕಾದ ಸಾಲ ಬೇಗ ತೀರಿಸುತ್ತೀರ. ನಂತರ ವ್ಯಾಜ್ಯಗಳು ಏನೇ ಇದ್ರೆ ಅದು ಸುರಕ್ಷಿತವಾಗಿ ತೀರೋಗುತ್ತದೆ. ಸಕಾಲಕ್ಕೆ ಬರಬೇಕಾದಂಥ ಹಣ ಬರದೇ ಇದ್ದಾಗ ಸಂಕಷ್ಟ ಏನಾಗುತ್ತದೆ. ಈ ಪರಿಹಾರ ಮಾಡಿಕೊಂಡು ಇದ್ದಿದ್ದೆ ಆದರೆ ಬರಬೇಕಾದ ದುಡ್ಡು ಖಂಡಿತವಾಗಿ ಬರುತ್ತೆ. ತಮ್ಮ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಅನ್ನೆಸರಿ ಎಕ್ಸ್ಪೆನ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ಇವಾಗ ಹಾಸ್ಪಿಟ್ಲ್ ಖರ್ಚು, ಅನ್ನೆಸರಿ ಖರ್ಚು, ಆರೋಗ್ಯ ಚೆನ್ನಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ ಜೀವನ ನಡೆಸಿದ್ರೆ ಈ ರೆಮಿಡಿ ಮಾಡಿಕೊಂಡಾದರೆ ತಮ್ಮ ಕಷ್ಟ ಕಾರ್ಪಣ್ಯ ನೀಗಿಸಿ ಖರ್ಚು ಕಡಿಮೆ ಆದಾಗ ಆಟೋಮೇಟಿಕ್ ದುಡ್ಡು ಬೇಕತ್ತಾ ಹೋಗುತ್ತಲ್ವ. ಮಿಕ್ಕಿದ ನಂತರ ತಾವು ಹಣದ ಅರಿವು ಜಾಸ್ತಿ ಆಗಿ ಹಣ ಕೂಡಿಟ್ಟು ಲಕ್ಷಾಧಿಪತಿಗಳಾಗಿ ಕೋಟ್ಯಾಧಿಪತಿಗಳಾಗಿರ್ತಕ್ಕಂಥ ಯೋಗ ಖಂಡಿತವಾಗಿ ಬರುತ್ತದೆ. ಈ ರೆಮಿಡಿಯನ್ನು ತಾವು ಮಾಡಿಕೊಳ್ಳುತ್ತಾರೆ ಎಂದು ನಂಬಿದ್ದೇನೆ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇರೆ